ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಂಗಲಹೊಸೂರು ಗ್ರಾಮ ನಿರ್ಲಕ್ಷ್ಯತನದಿಂದ ಮೂಲಭೂತ ಸೌಲಭ್ಯ ಸ್ವಚ್ಛತೆಯಿಂದ ವಂಚಿತವಾಗಿ ಅತಂತ್ರ ಬದುಕು ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಾಮರಾಜನಗರ ತಾಲೂಕಿನ ಮಂಗಲಹೊಸೂರು ಗ್ರಾಮದಲ್ಲಿ ಪಾಚಿ ಕಟ್ಟಿದ ಕಿರು ನೀರು ಸರಬರಾಜು ಟ್ಯಾಂಕು, ಕಲುಷಿತ ನೀರು ಸರಬರಾಜು ಹಾಗೂ ರಸ್ತೆ ಚರಂಡಿ ತುಂಬಾ ಕಸದ ರಾಶಿಯಾಗಿ ಗಬ್ಬು ನಾರ್ತಿದ್ದಲ್ಲದೆ ಗ್ರಾಮದ ಪ್ರಮುಖ ರಸ್ತೆಯ ಬದಿಯಲ್ಲಿರುವ ಗಾನಕಟ್ಟೆ ಕೆರೆಯಲ್ಲಿ ಅನೇಕ ವರ್ಷಗಳಿಂದ ಕಸ ಕಡ್ಡಿ ಹಾಗೂ ತ್ಯಾಜ್ಯ ತುಂಬಿಕೊಂಡಿದೆ. ಇದರಿಂದಾಗಿ ಇಡೀ ಕೆರೆಯು ಕಲುಷಿತವಾಗಿದ್ದು ದುರ್ವಾಸನೆ ಬೀರ್ತಾ ಇದೆ. ಕಲುಷಿತ ಸಮಸ್ಯೆಯ ಜೊತೆಗೆ ಸೊಳ್ಳೆಗಳ ಕಾಟವೂ ಅಧಿಕವಾಗಿದೆ. ಸುತ್ತಲಿನ ಗ್ರಾಮಸ್ಥರು ಕೆರೆಯನ್ನ ಸ್ವಚ್ಛಗೊಳಿಸುವಂತೆ ಅನೇಕ ಬಾರಿ ಮಂಗಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ರು, ಸ್ವಚ್ಛಗೊಳಿಸುವಂತೆ ಕೇಳ್ಕೊಂಡ್ರು. ಅಗತ್ಯ ಮೂಲಭೂತ ಸೌಲಭ್ಯ, ಚರಂಡಿ ಸ್ವಚ್ಛತೆ, ಬೀದಿ ದೀಪ ಅಳವಡಿಸಬೇಕಂತ ಮನವಿ ಮಾಡಿದ್ರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಡಾಫೆ ಉತ್ತರ ನೀಡಿ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಇದರಿಂದ ಗ್ರಾಮದಲ್ಲಿ ದುರ್ವಾಸನೆಗೆ ಮೂಗು ಮುಚ್ಚಿ ವಾಸಿಸುವಂತಾಗಿದೆ. ಅಲ್ಲದೆ ಕೆರೆ ಪಕ್ಕದಲ್ಲೇ ಕೂರಿಸಿರುವ ಕೊಳವೆ ಬಾವಿಯಿಂದ ಗ್ರಾಮದ ಬಡಾವಣೆಗೆ ನೀರು ಪೂರೈಕೆ ಆಗ್ತಿದೆ. ಇದರಿಂದ ಕುಡಿಯುವ ನೀರು ಕಲುಷಿತಗೊಂಡಿದ್ದು ಬಡಾವಣೆಯ ಜನ ರೋಗ ರುಜಿನಗಳಿಗೆ ತುತ್ತಾಗುವಂತಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇನ್ನಾದ್ರೂ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ, ಸ್ವಚ್ಛತೆ, ಅನುಕೂಲ ಕಲ್ಪಿಸಬೇಕೆಂದು ಮುಖಂಡರಾದ HHM ಶಿವಣ್ಣ ಹೊಸೂರು ಗ್ರಾಮದ ಮುಖಂಡರು ಒತ್ತಾಯಿಸ್ತಾ ಇದ್ದಾರೆ. ವರದಿ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಇಲ್ಲೂ ಆಗಿ ಮಧ್ಯದಲ್ಲೂ ಅಲ್ಲೂ ಆಗಿ 3 ನದಿನೂ ಆಗಿ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.